ಹೋಗ್ತಾ ಇದ್ದೀರಿ ಇವಾಗ? ಇವಾಗ ಕಾಲಭೈರವ ದೇವಸ್ಥಾನ ಕೃಷ್ಣಗಿರಿ ಅಂತ ಇದು ಏನು ಹೇಳ್ತೀರಾ, ತುಂಬ ಫೇಮಸ್ ಟೆಂಪಲ್ ಅದು. ಓಕೆ. ಕೃಷ್ಣಗಿರಿಯಲ್ಲಿ ಯಾರು ಕಾಲಭೈರವ ಗುರುದೇವರಾಗಿ ಭಾವಿಸ್ತಾರೋ ಓಕೆ. ಅವರೆಲ್ಲ ಅಲ್ಲಿ ತುಂಬ ಬಂದು ಪೂಜೆ ಮಾಡ್ತಾರೆ. ಇನ್ನೊಂದೇನು ಸ್ಪೆಷಾಲಿಟಿ ಅಂದ್ರೆ ಅಲ್ಲಿ ಕಾಲಭೈರವ ಟೆಂಪಲ್ ಅಲ್ಲಿ ಎಲ್ಲ ದೇವಸ್ಥಾನ ಬಂದ್ಬಿಟ್ಟು ಗರ್ಭಗುಡಿ ಒಳಗೆ ಬಿಡಲ್ಲ. ಬಟ್ ಇವ್ರು ಬಂದು ಗರ್ಭಗುಡಿ ಒಳಗೆ ಬಿಟ್ಟು ನೀವು ನಮಸ್ಕಾರ ಮಾಡ್ಕೊಂಡ್ ಬರ್ಬೋದು. ಬಟ್ ಏನಂದ್ರೆ ವಿಗ್ರಹನ ಮುಟ್ಟಂಗಿಲ್ಲ, ಬಟ್ ನಮಸ್ಕಾರ ಮಾಡ್ಕೊಂಡ್ ಬರ್ಬೋದು. ಆಮೇಲೆ ಪ್ರತಿ ದಿವಸ ಅನ್ನದಾನ ಇರುತ್ತೆ. ನಿಮ್ಮಿಂದ ಅನುಕೂಲ ಆಯ್ತಂದ್ರೆ ಅನ್ನದಾನಾಗಿ ಹೆಲ್ಪ್ ಮಾಡ್ಬೋದು. ಓಕೆ, ಸೂಪರ್ ಟೆಂಪಲ್ ಮಾತ್ರ. ಒಳ್ಳೆ ವೈಬ್ಸ್ ಸಿಗುತ್ತೆ, ಪಾಸಿಟಿವ್ ವೈಬ್ಸ್. ಹೋದಾಗ ಒಂದು ಒಳ್ಳೆ ಮನಃಶಾಂತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಷ್ಟೇ ಸ್ಟ್ರೆಸ್ಫುಲ್ ಮೈಂಡಿಂದ ಹೋದ್ರೇನು ಅಲ್ಲಿನ ವಾತಾವರಣ ನಿಮಗೆ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಕೊಡುತ್ತೆ. ಹೇ ಗೈಸ್, ಐ ಆಮ್ ಸೋ ಸಾರಿ ಫಾರ್ ದ ಇಂಟ್ರಪ್ಷನ್. ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹತ್ರ ಇವಾಗ ಜಸ್ಟ್ ಯಾರು ಮಾತಾಡಿದ್ರು ಅವರು ನಮ್ಮ TLO ಕಾರ್ತಿಕ್ ಸರ್ ಅಂತ ಅವ್ರ ಹೆಸರು. ಅವ್ರು ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್ ಆ್ಯಂಡ್ ಡೌನ್ ಟು ಅರ್ತ್ ಪರ್ಸನ್ನು ಆ್ಯಂಡ್ ತುಂಬ ಅಂದರೆ ತುಂಬ ಹಂಬಲ್ ಪರ್ಸನ್ ಅವರು. ಅನ್ಫಾರ್ಚುನೇಟ್ಲಿ ಅವರು ನಮ್ಮ ಪ್ರೋಸೆಸ್ TLಯಿಂದ ಬೇರೆ ಪ್ರೋಸೆಸ್ಗೆ ಮೂವ್ ಆಗಿದ್ದಾರೆ. ಅವ್ರಿಗೆ ಬೆಸ್ಟ್ ವಿಶಸ್ ಹೇಳ್ತಾ ಅವ್ರಿಗೆ ಈ ವಿಡಿಯೋನ ಟ್ರಿಬ್ಯೂಟ್ ಆಗಿ ಪ್ರೆಸೆಂಟ್ ಮಾಡ್ತಿದ್ದೆ. ಅವ್ರ ಬಗ್ಗೆ ಹೇಳಿದ್ಮೇಲೆ ಇವ್ರ ಬಗ್ಗೆ ಹೇಳ್ದೇ ಇರೋಕ್ಕಾಗೋದೇ ಇಲ್ಲ. ಇವರು ನಮ್ಮ ಸೀನಿಯರ್ TLO ಆನಂದ್ ಬೈ ಅಂತ. ಇವರು ಸೇಮ್ ಪುಷ್ಪ ಥರ ತಗ್ಗದೇ ಇಲ್ಲ. ಎರಡು ಸೂಪರ್ ಹ್ಯೂಮನ್ಸ್ ಬಗ್ಗೆ ಮಾತಾಡಿದ್ಮೇಲೆ ಮೂರನೇ ಸೂಪರ್ ಹ್ಯೂಮನ್ ಬಗ್ಗೆ ಮಾತಾಡಲೇಬೇಕು. ಇವ್ರ ಹೆಸರು ಸುರೇಶ್ ಅಂತ. ನಾನು ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತೀನಿ. ದಯವಿಟ್ಟು ಯಾರು ಅಪ್ಪಾಜಿ ಅಂತ ಕರಿಬೇಡಿ, ಅವ್ರಿಗೆ ಬೇಜಾರಾಗುತ್ತೆ. ಇದು ನಮ್ಮ ಹೋಟೆಲ್ VPA ಟೀಮು. ಎಲ್ಲೇ ಇದ್ದರೂ ನಮ್ಮ ಫ್ರೆಂಡು ಒಬ್ಬ ಆರ್ಟ್ಗೆ ಟಚ್ ಆಗಿಬಿಡ್ತಾನಲ್ಲ, ಅವರೇ ಇವರು. ಸಾರಿ ಫಾರ್ ದ ಇಂಟ್ರಪ್ಷನ್ ಗೈಸ್. ದಯವಿಟ್ಟು ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. A few moments later. ನಮ್ಮ ಕಾರ್ತಿಕ್ ಸರ್ ಹೇಳಿದ ಥರನೇ ಟೆಂಪಲ್ ಆಚೆಯಿಂದ ನಿಂತ್ಕೊಂಡು ನೋಡಿದ್ರೇ ತುಂಬ ಪಾಸಿಟಿವ್ ವೈಬ್ಸ್ ಕಾಣಿಸ್ತಿದೆ. ನಮ್ಮ ಸುಸ್ವಾಗತ ಮಾಡೋಕ್ಕೆ ಬಾತ್ಕೋಳಿ ಬೇರೆ ಡೋರಲ್ಲೇ ನಿಂತ್ಕೊಂಡು ಬನ್ನಿ ಒಳಗೆ ಅಂತ ಅದ್ರ ಭಾಷೆಯಲ್ಲೇ ಕರೀತಿದೆ. ಎಷ್ಟು ಸುಂದರವಾಗಿದೆ ಅಂದರೆ ಟೆಂಪಲ್ಲು. ವಾವ್, ಒಳಗಡೆ ಇನ್ನೂ ಗೇಟಿಂದ ಆಚೆ ಕಡೆ ನಿಂತ್ಕೊಂಡು ಟೆಂಪಲ್ನ ನೋಡ್ತಿದ್ದೀರಿ. ನೀವು ಕೂಡ ನೋಡ್ತಾ ಇದ್ದೀರಾ. ಎಷ್ಟು ವರ್ಣಿಸಿದ್ರೂ ಕಡಿಮೆನೇ, ಅಷ್ಟು ಚೆನ್ನಾಗಿದೆ ಟೆಂಪಲ್ಲು. ನೋಡಿ ಎಷ್ಟು ಗ್ರೀನರಿ ಆಗಿದೆ. ತಮಿಳ್ನಾಡು ಟೆಂಪಲ್ಸ್ ಸೀರಿಯಸ್ ಆಗಿ ಕರ್ನಾಟಕದಲ್ಲೂ ಇದೆ, ಹಂಗಂತ ನಾನು ಕರ್ನಾಟಕದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಟೆಂಪಲ್ಸ್ನ. ನೋಡಿ ನೀವು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ವೈಬ್ಸ್ ನೋಡಿ ಏನಿದೆ, ವಾವ್, ಸೂಪರಾಗಿದೆ ಟೆಂಪಲ್ ಮಾತ್ರ. ಹಕ್ಕಿಗಳ ಚಿಲಿಪಿಲಿ ನಾದ ಕೇಳಿಸ್ಕೋಬೋದು ನೀವು, ಎಷ್ಟು ಸೊಗಸಾಗಿದೆ ಅಂತ. ಬಟ್ ಆದರೆ ಈ ಏಜಲ್ಲಿ ನಾನು ಇದೇ ಥರನೇ ಆಟ ಆಡ್ತಾಯಿದ್ದೆ. ಮತ್ತು ಫ್ರೆಂಡ್ಸ್, ಈ ಟೆಂಪಲ್ ಲೊಕೇಟ್ ಆಗಿರೋದು ಬಂದು ಕೃಷ್ಣಗಿರಿ ಡಿಸ್ಟಿಕ್, ತಮಿಳ್ನಾಡು ಸ್ಟೇಟ್ನಲ್ಲಿ. ಫ್ರೆಂಡ್ಸ್, ಈ ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ ಈ ಟೆಂಪಲ್ ಕೂಡ ಹೌದು, ಹಾಗೆ ಅದೇ ರೀತಿ ಒಂದು ಮಠ ಕೂಡ ಹೌದು. ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್, ಒನ್ಸ್ ವಿಸಿಟ್ ಮಾಡಿಲ್ಲ ಇದುವರೆಗೂ ಅಂದರೆ. ತುಂಬ ಬ್ಯೂಟಿಫುಲ್ ಟೆಂಪಲ್ ಆ್ಯಂಡ್ ಮೇನ್ಲಿ ಲಾರ್ಡ್ ಶಿವಪ್ಪನ ಟೆಂಪಲ್. ಸಿಲ್ಕ್ ಬೋರ್ಡಿಂದ ಅಪ್ರಾಕ್ಸಿಮೇಟ್ಲಿ 90 ಕಿಲೋಮೀಟರ್ಸ್ ಆಗುತ್ತೆ. ಡಿಸ್ಕ್ರಿಪ್ಷನ್ನಲ್ಲಿ ಟೆಂಪಲ್ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಆ್ಯಂಡ್ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಹಾಕಿರ್ತೀನಿ. ಕಮೆಂಟ್ ಬಾಕ್ಸ್ನಲ್ಲೂ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್, ನೋ ಚಾರ್ಜಸ್ ಅಪ್ಲಿಕಬಲ್. ಈ ಟೆಂಪಲ್ನ ಕಟ್ಟಿರೋದು ಬಂದು 2013ನಲ್ಲಿ. ತುಂಬ ನೀಟಾಗಿ ಇಟ್ಟಿದ್ದಾರೆ ಟೆಂಪಲ್ನ, ಏನು ದೂಸರಾ ಮಾತೇ ಇಲ್ಲ. ಸೊ ಈ ಟೆಂಪಲ್ ಫೌಂಡರ್ ಬಂದು ಇವ್ರ ನೇಮ್ ಬಂದು ತವತಿರು ಭೈರವ ಸ್ವಾಮಿಗಳು ಅಂತ. ಇವ್ರನ್ನ ಸ್ಪಿರಿಚುವಲ್ ಗುರು ಅಂತ ಕರೀತಾರೆ, ಅಂದರೆ ಆಧ್ಯಾತ್ಮಿಕ ಗುರು ಅಂತ ಕರೀತಾರೆ. ಕ್ಲೀನ್ನೆಸ್ ಬಗ್ಗೆ ಈ ಟೆಂಪಲಲ್ಲಿ ಔಟ್ ಆಫ್ ಔಟು ನೀವು ಎಷ್ಟು ಜನ ಅಲ್ಲೇ ಆಚೆ ಕಡೆನೇ ಮಲಗಿರೋದು ನೋಡ್ಬೋದು, ಅಷ್ಟು ನೀಟಾಗಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಆಗಿದೆ ಟೆಂಪಲ್ಲು. ಇವರ ನೀಟ್ನೆಸ್ಗೆ ಇದೊಂದು ಸಿಂಪಲ್ ಎಕ್ಸಾಂಪಲ್ಲು. ಈ ಸ್ತಂಭ ಏನು ಕಾಣಿಸ್ತಿದೆ ಅದು ಗಲೀಜಾದರೆ ಅಥವಾ ಏನಾದರೂ ಕೆಲಸ ಇದ್ದರೆ ಅದ್ರ ಮೇಲೆ ಅದಕ್ಕೋಸ್ಕರನೇ ಸಪ್ರೇಟಾಗಿ ಒಂದು ಸ್ಟೇರ್ ಕೇಸ್ ಕೂಡ ಮಾಡಿದ್ದಾರೆ ನೋಡಿ. ಸೊ ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ಈ ಟೆಂಪಲ್ ಇಷ್ಟು ನೀಟಾಗಿರೋದಕ್ಕೆ ಕಾರಣ ಅಲ್ಲಿರೋ ಅಜ್ಜಿ ಕೂಡ ಒಬ್ಬರು. ಆವಾಗಿಂದ ಅಲ್ಲಿ ಒಂದು ಚಿಕ್ಕ ಗಲೀಜು ಕಾಣಿಸಿದ್ರೆ ಆವಾಗಲೇ ಕ್ಲೀನ್ ಮಾಡಿಬಿಡ್ತಾರೆ. ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳಿ, ಆದರೆ ಟೈಮ್ ಸಿಕ್ಕಿದ್ರೆ ಫ್ರೀ ಮಾಡಿಕೊಂಡು ಡೆಫಿನೆಟ್ಲಿ ಒಂದೇ ಒಂದು ಸತಿ ಈ ಟೆಂಪಲ್ನ ವಿಸಿಟ್ ಮಾಡಿ. ಸೊ ನೀವಿಲ್ಲಿ ಏನು ಸ್ಟ್ಯಾಚ್ಯೂಸ್ನ ನೋಡ್ತಿದ್ದೀರಾ, ಈ ಸ್ಟ್ಯಾಚ್ಯೂ ಬಂದು ನಮ್ಮ ರಾಶಿ ನವಗ್ರಹ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಲ್ಲು ಒಂದೊಂದು ರಾಶಿಗೆ ಡೆಡಿಕೇಟೆಡ್ ಆಗಿದೆ. ಸೊ ನನಗೆ ಐ ಆಮ್ ಸೋ ಸಾರಿ, ನನಗೆ ತಮಿಳ್ ಬರೋದಿಲ್ಲ. ಬಂದಿದ್ದರೆ ಡೆಫಿನೆಟ್ಲಿ ಅದನ್ನು ಓದ್ಬಿಟ್ಟು ನಿಮಗೆಲ್ಲ ಕ್ಲೀನಾಗಿ ಡೀಟೇಲಾಗಿ ತಿಳಿಸ್ತಿದೆ.
ಸೊ ನೋಡ್ಬೋದು ನೀವು ಒಂದೊಂದು ಸ್ಟ್ಯಾಚು ಏನೇನು ಕಾಣಿಸ್ತಿದೆ ಅದು ಒಂದೊಂದು ರಾಶಿಗೆ ಒಂದೊಂದು ಗ್ರಹಕ್ಕೆ ಹೋಲಿಸಿದ್ದಾರೆ. ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸೊ ಎಂಟ್ರೆನ್ಸ್ ಒಳಗಡೆ, ಟೆಂಪಲ್ ಒಳಗಡೆ ಇದೆಲ್ಲ ಮುಗಿಸ್ಕೊಂಡು ಟೆಂಪಲ್ ಒಳಗಡೆ ಶಿವಪ್ಪನ ದರ್ಶನ ಮಾಡೋಣ ಅಂತ ಒಳಗಡೆ ಬಂದ್ರಿ. ಸೊ ಒಳಗಡೆ ಕೂಡ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ವೈಬ್ಸು. ಆಹಾ, ಹಿಂಗಿದೆ ನೋಡಿ ನಂದಿ. ಫ್ರೆಂಡ್ಸ್, ಈ ಟೆಂಪಲ್ನಲ್ಲಿ ಶಿವಪ್ಪನ ಲಿಂಗದ ರೂಪದಲ್ಲೇ ಪೂಜೆ ಮಾಡ್ತಾರೆ. ಹೆಸರು ಬಂದು ಭೈರವನಾಥರ್ ಮತ್ತು ಅಮ್ಮ ಪಾರ್ವತಿ ಹೆಸರು ಬಂದು ತ್ರಿಪುರ ಭೈರವಿ ಅಂತಲೂ ಕರಿಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಟೆಂಪಲ್ನ ಕಟ್ಸಿರೋರು ತುಂಬ ಕೇರ್ಫುಲ್ಲಾಗೆ ಒಂದೊಂದು ಡೀಟೇಲಿಂಗೂ ಎದ್ದು ಕಾಣಿಸ್ಬೇಕು ಆ ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡೋರನ್ನ ಕರ್ಕೊಂಬಂದು ಕೆಲಸ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಟೆಂಪಲ್ ನೋಡಿ ಫ್ರೆಂಡ್ಸ್. ಸೊ ಈ ಟೆಂಪಲ್ನಲ್ಲಿ ಸಾರ್ವಜನಿಕರಿಗೆ ಮದುವೆ ಕೂಡ ಮಾಡಿಸ್ತಾರೆ. ಈ ಟೆಂಪಲಲ್ಲಿ ಮತ್ತೆ ಏನಾದರೂ ವಿಶೇಷ ದಿವಸಗಳು ಏನಾದರೂ ಆದರೆ, ವಿಶೇಷ ಫಂಕ್ಷನ್ ಆದರೆ ಇಲ್ಲಿ ಕಾಣಿಸ್ತಿರೋ ಟೆಂಪಲ್ ಮೇಲೆ ಹೋಗಿ ದೀಪ ಹಚ್ಬಿಟ್ಟು ಬರೋ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ ಈ ಟೆಂಪಲ್ನಲ್ಲಿ ಕೂಡ. ಮತ್ತು ಇನ್ನೊಂದು ದೇವ್ರನ್ನೂ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೋಪುರ ಎಲ್ಲ. ಇವರೇ ಆ ದೇವರು. ಈ ದೇವ್ರ ಹೆಸರು ಬಂದು ಉಗ್ರಕಾಲ ಭೈರವರಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದರ್ಶನ ಪಡೀರಿ. ಆದರೆ ನೀವು ಡೈರೆಕ್ಟಾಗಿ ಹೋಗಿ ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ಮೇನ್ಲಿ ಆಮೇಲೆ ಎಷ್ಟೊಂದು ಕಡೆ ನನಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇತ್ತು, ಅಂದರೆ ಅಲ್ಲಿ ಬ್ಯಾನ್ ಆಗಿತ್ತು. ಸೊ ಆ ಕಡೆನೂ ನಾನು ಲೈಟಾಗಿ ಟ್ರೈ ಮಾಡಿ ಎಷ್ಟು ಫುಟೇಜ್ ಕಲೆಕ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಫುಟೇಜ್ ಕಲೆಕ್ಟ್ ಮಾಡಿ, ಇಲ್ಲೆಲ್ಲ ಏನಿಲ್ಲ, ಇಲ್ಲೆಲ್ಲ ವೀಡಿಯೋಸ್ ಎಲ್ಲ ನೋಡ್ಬೋದು. ಒಂದೊಂದು ನೆಕ್ಸ್ಟ್ ಲೆವೆಲ್ ಇದೆ. ಈ ಚಿಕ್ಕ ದೇವಸ್ಥಾನಕ್ಕೆ ಒಂದು ಚಿಕ್ಕ ಪುಟಾಣಿ ಕಲ್ಯಾಣಿ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಆ ಥರ ಎಲ್ಲೆಲ್ಲ ಮಾಡೋಕ್ಕಾಗಿಲ್ಲ ವೀಡಿಯೋಸ್ನ ನಾನು ಅಲ್ಲಲ್ಲಿ ಲೈಟಾಗಿ ಫುಟೇಜಸ್ ತೊಗೊಂಡು ಅಪ್ಡೇಟ್ ಮಾಡಿದ್ದೀನಿ. ಸೊ ನೀವೆಲ್ಲ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಏನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಇವಾಗ, ಇದನ್ನೆಲ್ಲ ಅರಕೆ, ಅದು ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗಬೇಕು, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಬೇಕು ಅಂತ ಶಿವಪ್ಪನ ಹತ್ರ ಬಂದು ಅರಕೆ ಕಟ್ಕೊಂಡಿರೋದು. ಸೊ ಎಲ್ಲ ಮುಗೀತು, ದರ್ಶನ ಪಡ್ಕೊಂಡ್ರಿ. ಸೊ ನೆನ್ನೆ ನೈಟಿಂದ ನಮ್ಮ ಮೋಸ್ಟ್ ಆಫ್ ದ ಫ್ರೆಂಡ್ಸು ನಿದ್ದೆನೇ ಮಾಡಿಲ್ಲ. ಅದರಲ್ಲಿ ನಮ್ಮ ಒಬ್ಬರು ಮಣಿಯವರು ಅಂತ, ಇವರಂತೂ ನಾವಾದರೂ ಒಂದು ಅರ್ಧ ಗಂಟೆ 1 ಅವರ್ ಮಲಗಿದ್ದೀರಿ, ಇವರಂತೂ ಮಲಗೇ ಇಲ್ಲ. ಟೋಟ್ಲಿ ಸೇಫಾಗಿ ಕರ್ಕೊಬಂದಿದ್ದಾರೆ ನಮ್ಮನ್ನ. ಇವರು ಕೇಶವ್ ಅಂತ, ನೆಕ್ಸ್ಟ್ ಲೆವೆಲು. ಸರಿ ಆಯಿತು ಕೇಶವ್. ಇವರು ನಮ್ಮ ಕ್ಯಾಪ್ಟನ್ನು, ನಮ್ಮ ಟಿಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರು ಕಡೆ ಬರ್ತಿದ್ದೀರಿ. ಇದರಲ್ಲಿ ಒಂದು ಚಿಕ್ಕದು ಇನ್ಸಿಡೆನ್ಸು ನಿಮಗೋಸ್ಕರ ಹಾಕಿದ್ದೀನಿ ಟ್ರಿಪ್ಪಲ್ಲವರು, ನೋಡಿ ಎಂಜಾಯ್ ಮಾಡಿ. ಸರ್ ಇಲ್ಲಿ ಇವರು ಕಾಮಿಡಿ ಮಾಡೋ ಥರ ಬೇರೆ ಏನೋ ಮಾಡ್ತಾವ್ರು ನೋಡಿ ಸರ್. ಗಾಡಿ ಮನೆಯವ್ರನ್ನ ಎಲ್ಲರೂ ಕಾಣೆ ಆಗ್ಬಿಡ್ತಾರೆ, ಫಸ್ಟೇ ಕಾಣಿಸಲ್ಲ. ಗೋಪುರ ಕಾಣಿಸ್ತಿದೆ ಅಲ್ಲಿ. ಹಾಂ, ಎರಡು ಕ್ಯಾಪ್ಚರ್ ಆಗೋಕ್ಕಾಗಲ್ಲ. ಯಾವ್ದು ಹೇಳಿ? ಆಚೆ ಗೋಪುರ ಕಾಣಿಸ್ತಾ ಇಲ್ಲ, ಆಚೆನಾ? ಕಾಣಿಸ್ತಾ ಇಲ್ಲ. ಶಿವಲಿಂಗ ಕಾಣಿಸ್ತಾ ಇದೆ. ಹಾಂ, ಕಾಣಿಸ್ತದೆ. ನಿಮಗೂ ಸ್ಟ್ರೈಟ್ ಆಗಿ ಗೋಪುರ ಕಾಣಿಸ್ತಿದೆ. ಒಳಗಡೆ ಏನ್ ಕೇಶವ್, ಕ್ಯಾಪ್ಟನ್ ನಿಮ್ನ ಗುರಾಯಿಸ್ತಾ ಇದಾರೆ? ಓಹ್, ರಿವೆಂಜ್ ಅಂತ ಇದು. ನಾವೇನು ಹೇಳಿದ್ರು ಹೇಳಕ್ ಬಿಡೋದಿಲ್ಲ ನಮ್ಮ ಕ್ಯಾಪ್ಟನ್. ಅವಾಗಲೇ ಹೇಳಿದ್ರು ಕ್ಯಾಪ್ಟನ್ ಜೊತೆ ವೈಸ್ ಕ್ಯಾಪ್ಟನ್ ಅವರು ಕ್ಯಾಪ್ಟನ್ ಅವರು. ಅದಕ್ಕೆ Meanwhile.